ನೀವು ಒಂದು ಆಸೆಯನ್ನ ಪ್ರತಿದಿನ ಯೋಚಿಸ್ತಿದ್ದೀರಾ, ಆದರೆ ಅದು ನಿಮ್ಮ ಜೀವನದಲ್ಲಿ ನಡೀತಾ ಇಲ್ವಾ? ನಾನು ಪಾಸಿಟಿವ್ ಆಗಿ ಯೋಚನೆಯನ್ನ ಮಾಡ್ತಾ ಇದ್ದೇನೆ, ಅಫರ್ಮೇಷನ್ಸ್ ಅನ್ನ ಹೇಳ್ತಾ ಇದ್ದೇನೆ, ವಿಜುವಲೈಸೇಷನ್ ಮಾಡ್ತಾ ಇದ್ದೇನೆ, ಆದ್ರೂ ಕೂಡ ರಿಸಲ್ಟ್ ಅನ್ನೋದು ಯಾಕೆ ಬರ್ತಾ ಇಲ್ಲ? ಇದಕ್ಕೆ ಕಾರಣ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ನೋದಲ್ಲ, ನೀವು ಲಾ ಆಫ್ ಅಟ್ರಾಕ್ಷನ್ ಅನ್ನ ಹೇಗೆ ಬಳಸ್ತಿದ್ದೀರಾ ಅನ್ನೋದೇ ಮುಖ್ಯ. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ 21 ಡೇಸ್ ಎಕ್ಸ್ಪೆರಿಮೆಂಟ್ ಅನ್ನ ಕೊಡ್ತಾ ಇದ್ದೇನೆ. ಮುಂದಿನ 21 ದಿನ ಇದನ್ನ ಹಾನೆಸ್ಟ್ಲಿ ಫಾಲೋ ಮಾಡಿ. ನಿಮ್ಮ ಥಿಂಕಿಂಗ್, ಎಮೋಷನ್ಸ್ ಮತ್ತು ಆಕ್ಷನ್ಸ್ ನಲ್ಲಿ ಬರುವಂತಹ ಬದಲಾವಣೆಯನ್ನ ನೀವೇ ಗಮನಿಸಿ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಆಕ್ಚುಲಿ ಏನು? ಮೊದಲಿಗೆ ಒಂದು ಮಿಸ್ಕನ್ಸೆಪ್ಷನ್ ಅನ್ನ ಕ್ಲಿಯರ್ ಮಾಡ್ತೇನೆ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನಾನು ಒಂದು ವಿಷಯವನ್ನ ಇಮ್ಯಾಜಿನ್ ಮಾಡಿದ್ರೆ ಅದು ಮ್ಯಾಜಿಕ್ ಆಗಿ ನನ್ನ ಜೀವನಕ್ಕೆ ಬಂದ್ಬಿಡುತ್ತೆ ಅಂತಲ್ಲ. ನಿಮ್ಮ ಮೈಂಡ್ ಯಾವ ವಿಷಯದ ಮೇಲೆ ನಿರಂತರವಾಗಿ ಫೋಕಸ್ ಅನ್ನ ಮಾಡ್ತದೆಯೋ ನೀವು ಆ ವಿಷಯಕ್ಕೆ ಸಂಬಂಧಿಸಿದಂತಹ ಅವಕಾಶಗಳನ್ನ, ಪಾಸಿಬಿಲಿಟೀಸ್ ಅನ್ನ ಮತ್ತು ಆಕ್ಷನ್ಸ್ ಗಳನ್ನ ಹೆಚ್ಚು ಗಮನಿಸೋದಕ್ಕೆ ಪ್ರಾರಂಭಿಸ್ತೀರಾ. ಉದಾಹರಣೆಗೆ, ನಿಮಗೆ ಒಂದು ಪರ್ಟಿಕ್ಯುಲರ್ ಕಾರ್ ಖರೀದಿಸಬೇಕು ಅಂತ ಆಸೆ ಇದೆ ಅಂತ ಅನ್ಕೊಳ್ಳೋಣ. ನಿನ್ನೆವರೆಗೂ ರಸ್ತೆಯಲ್ಲಿ ಸಾವಿರಾರು ಕಾರ್ಸ್ ನೋಡಿದ್ದೀರಾ, ಆದರೆ ಆ ಕಾರ್ ಖರೀದಿಸಬೇಕು ಅನ್ನುವಂತಹ ಥಾಟ್ ನಿಮ್ಮ ಮೈಂಡ್ ನಲ್ಲಿ ಸ್ಟ್ರಾಂಗ್ ಆದ ಮೇಲೆ ಅದೇ ಕಾರ್ ಎಲ್ಲೆಲ್ಲಿದೆ ಅನ್ನೋದು ನಿಮಗೆ ಹೆಚ್ಚು ನೋಟಿಸ್ ಆಗಲು ಪ್ರಾರಂಭಿಸ್ತೀರಾ. ಕಾರ್ ಅನ್ನೋದು ಹೆಚ್ಚಾಗಿಲ್ಲ, ನಿಮ್ಮ ಅಟೆನ್ಷನ್ ಅನ್ನೋದು ಬದಲಾಗಿದೆ. ಇದೇ ಲಾ ಆಫ್ ಅಟ್ರಾಕ್ಷನ್ ಅನ್ನ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸಿಂಪಲ್ ವೇ. ವೈ 21 ಡೇಸ್? ಈಗ ಒಂದು ಕ್ವೆಶ್ಚನ್, ಯಾಕೆ 21 ದಿನ? 21 ದಿನಗಳಲ್ಲಿ ನಿಮ್ಮ ಜೀವನ ಮ್ಯಾಜಿಕಲಿ ಬದಲಾಗುತ್ತದೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಆದ್ರೆ 21 ದಿನಗಳನ್ನ ಒಂದು ಫೋಕಸ್ಡ್ ಎಕ್ಸ್ಪೆರಿಮೆಂಟ್ ಆಗಿ ಬಳಸಬಹುದು. ಯಾಕಂದ್ರೆ ಒಂದು ಹೊಸ ಥಾಟ್ ಪ್ಯಾಟರ್ನ್ ಅನ್ನ ಅಥವಾ ರೊಟೀನ್ ಅನ್ನ ರಿಪೀಟೆಡ್ಲಿ ಪ್ರಾಕ್ಟೀಸ್ ಮಾಡಿದಾಗ ಅದು ನಿಮಗೆ ಹೆಚ್ಚು ಫಿಮಿಲಿಯರ್ ಆಗ್ತದೆ. ಅದಕ್ಕಾಗಿ ನಾನು ನಿಮಗೆ ಚಾಲೆಂಜ್ ಕೊಡ್ತಿದ್ದೇನೆ. 21 ಡೇಸ್, ಒಂದೇ ಗೋಲ್, ಒಂದೇ ಡೈರೆಕ್ಷನ್, ಒಂದೇ ಕಮಿಟ್ಮೆಂಟ್. ಆದ್ರೆ ಮುಖ್ಯವಾದದ್ದು ನೀವು ಇದನ್ನ ಫೀಲಿಂಗ್ ಜೊತೆಗೆ ಮಾಡಬೇಕು. 21 ಡೇಸ್ ಮೆಥಡ್. ಹಾಗಿದ್ರೆ ಈ 21 ದಿನದ ಚಾಲೆಂಜ್ ಹೇಗೆ ಮಾಡಬೇಕು? ಸ್ಟೆಪ್ ನಂಬರ್ 1, ಒನ್ ಕ್ಲಿಯರ್ ಡಿಸೈರ್. ಮೊದಲನೇದು, ನಿಮಗೆ ಬೇಕಾದಂತಹ ಒಂದು ಗೋಲ್ ಅನ್ನ ಮಾತ್ರ ಸೆಲೆಕ್ಟ್ ಮಾಡಿ. ನನಗೆ ಲೈಫ್ ನಲ್ಲಿ ಎಲ್ಲವೂ ಬೇಕು ಅಂತ ಬೇಡ, ಒಂದು ಕ್ಲಿಯರ್ ಗೋಲ್. ಉದಾಹರಣೆಗೆ, ನನಗೆ ನನ್ನ ಕೆರಿಯರ್ ನಲ್ಲಿ ಒಂದು ಉತ್ತಮ ಆಪರ್ಚುನಿಟಿ ಬೇಕು ಅಂತ, ಅಥವಾ ನನ್ನ ಬಿಸ್ನೆಸ್ಗೆ ಹೆಚ್ಚು ಜೆನ್ಯೂನ್ ಕಸ್ಟಮರ್ಸ್ ಬೇಕು, ಅಥವಾ ನನ್ನ ಫೈನಾನ್ಷಿಯಲ್ ಲೈಫ್ ಅನ್ನ ಇಂಪ್ರೂವ್ ಮಾಡಬೇಕು. ಗೋಲ್ ಅನ್ನೋದು ಕ್ಲಿಯರ್ ಆಗಿರಬೇಕು. ಸ್ಟೆಪ್ ನಂಬರ್ 2, 5 ಮಿನಿಟ್ಸ್ ವಿಜುವಲೈಸೇಷನ್. ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಕೇವಲ 5 ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಗೋಲ್ ಈಗಾಗಲೇ ನಿಮ್ಮ ಜೀವನದಲ್ಲಿ ಬಂದಿರುವಂತೆ ಇಮ್ಯಾಜಿನ್ ಮಾಡಿ. ಆದ್ರೆ ಕೇವಲ ಪಿಕ್ಚರ್ ನೋಡಬೇಡಿ, ಅದನ್ನ ಫೀಲ್ ಮಾಡಿ. ನಿಮಗೆ ಆ ಅವಕಾಶ ಸಿಕ್ಕಾಗ ನಿಮಗೆ ಹೇಗಿರಬಹುದು? ನಿಮ್ಮ ಮುಖದಲ್ಲಿ ಯಾವ ಎಕ್ಸ್ಪ್ರೆಷನ್ ಇರ್ತದೆ? ನಿಮ್ಮ ಫ್ಯಾಮಿಲಿಗೆ ಹೇಳುವಾಗ ನಿಮಗೆ ಹೇಗೆ ಅನಿಸ್ತಾ ಇರ್ತದೆ? ಆ ಫೀಲಿಂಗ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಪ್ರಯತ್ನಿಸಿ. ಸ್ಟೆಪ್ ನಂಬರ್ 3, ಅಫರ್ಮೇಷನ್ಸ್. ವಿಜುವಲೈಸೇಷನ್ ನಂತರ ಒಂದು ಪವರ್ಫುಲ್ ಅಫರ್ಮೇಷನ್ ಅನ್ನ ಹೇಳಿ. ಉದಾಹರಣೆಗೆ, ನಾನು ನನ್ನ ಗುರಿಯ ಕಡೆಗೆ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಸಾಗ್ತಾ ಇದ್ದೇನೆ. ಮತ್ತೆ ಹೇಳಿ, ನಾನು ಹೊಸ ಅವಕಾಶಗಳನ್ನ ಗಮನಿಸುತ್ತೇನೆ ಮತ್ತು ಅವುಗಳ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ತೇನೆ ಅಂತ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅಫರ್ಮೇಷನ್ ಅಂದ್ರೆ ಸುಳ್ಳನ್ನ ನಂಬಿಸೋದು ಅಂತ ಅಲ್ಲ, ನಿಮ್ಮ ಮೈಂಡ್ಗೆ ಒಂದು ಪಾಸಿಟಿವ್ ಡೈರೆಕ್ಷನ್ ಅನ್ನ ಕೊಡೋದು. ಮೋಸ್ಟ್ ಇಂಪಾರ್ಟೆಂಟ್ ಸೀಕ್ರೆಟ್, ಆಕ್ಷನ್. ಇಲ್ಲಿ ಬಹಳ ಜನ ಒಂದು ದೊಡ್ಡ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಅವರು ವಿಜುವಲೈಸೇಷನ್ ಮಾಡ್ತಾರೆ, ಅಫರ್ಮೇಷನ್ಸ್ ಅನ್ನ ಹೇಳ್ಕೊಳ್ತಾರೆ, ಪಾಸಿಟಿವ್ ಥಿಂಕಿಂಗ್ ಮಾಡ್ತಾರೆ, ಅದಾದ್ಮೇಲೆ ಏನು ಆಕ್ಷನ್ ಅನ್ನ ತಗೊಳ್ಳೋದಿಲ್ಲ. ಇದು ಲಾ ಆಫ್ ಅಟ್ರಾಕ್ಷನ್ ಅಲ್ಲ. ನಿಮ್ಮ ಗೋಲ್ ಹಣವಾಗಿದ್ದರೆ ಹೊಸ ಸ್ಕಿಲ್ ಅನ್ನ ಕಲಿಯಬೇಕಾಗಬಹುದು. ನಿಮಗೆ ಬಿಸ್ನೆಸ್ ಬೇಕಿದ್ರೆ ಹೊಸ ಕಸ್ಟಮರ್ ಜೊತೆ ಮಾತನಾಡಬೇಕಾಗ್ತದೆ. ಜಾಬ್ ಬೇಕಿದ್ರೆ ಅಪ್ಲಿಕೇಶನ್ಸ್ ಅನ್ನ ಕಳಿಸಬೇಕಾಗ್ತದೆ. ರಿಲೇಶನ್ಶಿಪ್ ಇಂಪ್ರೂವ್ ಮಾಡಬೇಕಿದ್ರೆ ಕಮ್ಯುನಿಕೇಶನ್ ಅನ್ನ ಬದಲಾಯಿಸ್ಕೋಬೇಕಾಗತ್ತೆ. ಆದ್ರೆ ಮ್ಯಾನಿಫೆಸ್ಟೇಷನ್ ವಿತೌಟ್ ಆಕ್ಷನ್ ಈಸ್ ಜಸ್ಟ್ ಎ ಇಮ್ಯಾಜಿನೇಷನ್. ನಿಮ್ಮ ಥಾಟ್ಸ್ ಡೈರೆಕ್ಷನ್ ಅನ್ನ ಕೊಡಬಹುದು, ನಿಮ್ಮ ಎಮೋಷನ್ಸ್ ಎನರ್ಜಿಯನ್ನ ಕೊಡಬಹುದು, ಆದ್ರೆ ನಿಮ್ಮ ಆಕ್ಷನ್ ರಿಸಲ್ಟ್ ಗೆ ದಾರಿ ಮಾಡಿಕೊಡುತ್ತೆ. ಆದ್ದರಿಂದ 21 ದಿನ ಚಾಲೆಂಜ್ ನಲ್ಲಿ ಪ್ರತಿದಿನ ನಿಮ್ಮನ್ನ ನೀವು ಒಂದು ಕ್ವಶನ್ ಅನ್ನ ಕೇಳಿ, ನನ್ನ ಗೋಲ್ಗೆ ಹತ್ತಿರವಾಗಲು ನಾನು ಇವತ್ತು ಯಾವ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ಳಬಹುದು ಅಂತ. ಒಂದು ಆಕ್ಷನ್ ಪ್ರತಿದಿನ 21 ದಿನ ಮಾಡಿ. ಡೋಂಟ್ ಲುಕ್ ಫಾರ್ ಸೈನ್ಸ್. ಇನ್ನೊಂದು ದೊಡ್ಡ ಸೀಕ್ರೆಟ್ ಅಂದ್ರೆ ಈ 21 ದಿನಗಳಲ್ಲಿ ಪ್ರತಿದಿನ ನನಗೆ ಸೈನ್ ಯಾವಾಗ ಬರ್ತದೆ, ಯೂನಿವರ್ಸ್ ನನಗೆ ಸಿಗ್ನಲ್ ಕೊಟ್ಟಿತ್ತಾ, ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇದೆಯಾ, ಈ ರೀತಿ ನಿರಂತರವಾಗಿ ನೀವು ಚೆಕ್ ಮಾಡಬೇಡಿ. ಯಾಕಂದ್ರೆ ನೀವು ರಿಸಲ್ಟ್ ಮೇಲೆ ಅಬ್ಸೆಷನ್ ಮಾಡ್ತಾ ಇದ್ದೀರಾ, ನಿಮ್ಮ ಅಟೆನ್ಷನ್ ಮತ್ತೆ ಲ್ಯಾಕ್ ಮೇಲೆ ಹೋಗ್ತಾ ಇದೆ. ಅದರ ಬದಲು ನಿಮ್ಮ ಕೆಲಸವನ್ನ ನೀವು ಮಾಡಿ, ನಿಮ್ಮ ಮೈಂಡ್ ಅನ್ನ ಟ್ರೈನ್ ಮಾಡಿ. ಅವಕಾಶಗಳು ಬಂದಾಗ ಅವುಗಳನ್ನ ಗಮನಿಸಿ ಮತ್ತು ಆಕ್ಷನ್ ಅನ್ನ ತಗೊಳ್ಳಿ. ಕೆಲವೊಮ್ಮೆ ನಿಮ್ಮ ಡಿಸೈರ್ಡ್ ರಿಸಲ್ಟ್ ಅನ್ನೋದು ನೇರವಾಗಿ ಬರದೇ ಇರಬಹುದು, ಆದ್ರೆ ಒಂದು ಹೊಸ ಐಡಿಯಾ ಅನ್ನೋದು ಬರಬಹುದು. ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು, ಒಂದು ಒಳ್ಳೆಯ ಅವಕಾಶ ಅನ್ನೋದು ಕಾಣಿಸ್ಕೊಳ್ಬಹುದು, ಒಂದು ಸ್ಕಿಲ್ ಕಲಿಯುವಂತಹ ಆಸಕ್ತಿ ಬರಬಹುದು. ಇವುಗಳ
ಇವುಗಳನ್ನ ಇಗ್ನೋರ್ ಮಾಡಬೇಡಿ. 21 ಡೇಸ್ ಚಾಲೆಂಜ್. ಹಾಗಿದ್ರೆ ಇವತ್ತಿನಿಂದ ನಿಮ್ಮ 21 ದಿನದ ಲಾ ಆಫ್ ಅಟ್ರಾಕ್ಷನ್ ಚಾಲೆಂಜ್ ಅನ್ನ ಶುರು ಮಾಡಿ. ಪ್ರತಿದಿನ 5 ನಿಮಿಷ ವಿಜುವಲೈಸೇಷನ್ ಮಾಡಿ, 2 ನಿಮಿಷ ಅಫರ್ಮೇಷನ್ಸ್ ಅನ್ನ ಹೇಳ್ಕೊಳ್ಳಿ, ಒಂದು ಪವರ್ಫುಲ್ ಆಕ್ಷನ್ ಅನ್ನ ತಗೊಳ್ಳಿ. ಹಾಗೇನೆ ರಾತ್ರಿ ಮಲ್ಕೋಬೇಕಾದ್ರೆ ಈ ಟೆಕ್ನಿಕ್ ಅನ್ನ ಮಾಡಿ. ಒಂದು ಸಿಂಪಲ್ ಕ್ವಶನ್, ಇವತ್ತು ನನ್ನ ಗೋಲ್ ಕಡೆಗೆ ನಾನು ಏನ್ ಮಾಡಿದೆ? ಇದನ್ನ 21 ದಿನ ಬರೀರಿ. ನಿಮ್ಮ ಥಾಟ್ಸ್ ಬದಲಾಗ್ತಾ ಇದಾವ? ನಿಮ್ಮ ಕಾನ್ಫಿಡೆನ್ಸ್ ಬದಲಾಗ್ತಾ ಇದೆಯಾ? ನೀವು ಹಿಂದೆ ಗಮನಿಸಿದ ಅವಕಾಶಗಳು ಈಗ ಕಾಣಿಸ್ತಾ ಇದಾವ? ನಿಮ್ಮ ಆಕ್ಷನ್ ಬದಲಾಗ್ತಾ ಇದೆಯಾ? ಅವುಗಳನ್ನ ನೀವು ಗಮನಿಸಿ. ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಕೇವಲ ಯೂನಿವರ್ಸ್ನಿಂದ ಏನನ್ನೋ ಕೇಳುವುದು ಅಲ್ಲ. ಮೊದಲು ನಿಮ್ಮ ಮೈಂಡ್ ಸೆಟ್ ಅನ್ನೋದು ಬದಲಾಗಬೇಕು, ನಂತರ ನಿಮ್ಮ ಫೋಕಸ್ ಅನ್ನೋದು ಬದಲಾಗಬೇಕು, ಅದಾದ್ಮೇಲೆ ನಿಮ್ಮ ಆಕ್ಷನ್ ಅನ್ನೋದು ಬದಲಾಗಬೇಕು ಮತ್ತು ನಿಮ್ಮ ಲೈಫ್ ನಿಧಾನವಾಗಿ ಬದಲಾಗಲು ಪ್ರಾರಂಭಿಸ್ತದೆ. ಹಾಗಿದ್ರೆ 21 ದಿನಗಳ ಚಾಲೆಂಜ್ ಅನ್ನ ನೀವು ಕೂಡ ಅಕ್ಸೆಪ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಎಸ್ ಅಂತ ಕಾಮೆಂಟ್ ನಲ್ಲಿ ಬರೀರಿ. ಮತ್ತು ಈ ವಿಡಿಯೋವನ್ನ ನಿಮ್ಮ ಜೊತೆ 21 ಡೇಸ್ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಳ್ಳುವಂತಹ ಒಬ್ಬ ವ್ಯಕ್ತಿಗೆ ಶೇರ್ ಮಾಡಿ. ರಿಮೆಂಬರ್, change your focus, change your actions and you give yourself a new direction in life. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.